ಹಲೋ ಫುಡ್ಡೀಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಸಿಂಪಲಾಗಿ ಮೊಟ್ಟೆ ಬೋಂಡ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಚಿಕನ್ ರೆಸಿಪಿ ಏನಾರು ಮಾಡ್ಕೊಂಡು ತಿನ್ಬೇಕಾರೆ, ಇಲ್ಲ ಸ್ನ್ಯಾಕ್ಸ್ ಥರ ಆ ರೀತಿ ಯಾವ ರೀತಿನಾರು ನೀವು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಮೊದಲನೇದಾಗಿ 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, 1 ಚಮಚ ಅಕ್ಕಿ ಹಿಟ್ಟು, ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಜೀರಿಗೆ, 1 ಚಿಟಿಕೆಯಷ್ಟು ಸೋಡಾ, ಒಂದು 1/4 ಚಮಚ ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಗರಂ ಮಸಾಲ. ಇದಿಷ್ಟೇ ಐಟಮ್ಸು. ಇದನ್ನು ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಭಾಳ ತೆಳುವಾಗೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ಒಂದು ಮೀಡಿಯಮ್ ರೇಂಜಲ್ಲಿ ನೀವು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿರೋವಂಥ ಮೊಟ್ಟೆ ಏನಿರುತ್ತಲ್ಲ, ಬೇಯಿಸಿ ಇಟ್ಕೊಂಡಿರೋ ಅಂಥದ್ದು, ಅದನ್ನ ಅರ್ಧ ಹೋಳಾಗಿ ಮಾಡಿ ನೀವು ಎಷ್ಟು ಮೊಟ್ಟೆ ಇರ್ತೋ ಅಷ್ಟು ಮೊಟ್ಟೆನ ಇದರಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಎರಡು ಕಡೆ ಚೆನ್ನಾಗಿ ನೀವು ಮೆತ್ತಬೇಕು ಅದೆಲ್ಲ ಇಟ್ಟು. ಆ ರೀತಿ ನೀವು ಮಿಕ್ಸ್ ಮಾಡಿ ಒಂದು 20 ನಿಮಿಷ ಬಿಡಿ. ಅದನ್ನು ಒಂದು 1/4 ಗಂಟೆ ಬಿಡೋದ್ರಿಂದ ನೀವು ಮೊಟ್ಟೆಗೆ ಆ ಹಿಟ್ಟು ಚೆನ್ನಾಗಿ ಮೆತ್ಕೊಳ್ಳುತ್ತೆ. ಎಣ್ಣೆಗೆ ಹಾಕಿ ನೀವು ಕರಿಬೇಕಾದ್ರೆ ಅದು ಸಪ್ರೇಟ್ ಆಗೋದಿಲ್ಲ, ಚೆನ್ನಾಗಿ ಇದಕ್ಕೆ ಅಂಟ್ಕೊಂಡಿರುತ್ತೆ. ಈಗ ಬಾಣಲಿನಲ್ಲಿ ನೀವು ಅದನ್ನು ಒಂದೊಂದೇ ಹಾಕಿ ಕರಿತಾ ಹೋಗಿ, ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾ ಹೋಗಿ ಇದನ್ನು. ಸೊ ಇವಾಗ ಸಿಂಪಲಾಗಿ ಮೊಟ್ಟೆ ಬೋಂಡ ರೆಡಿಯಾಗಿದೆ, ತುಂಬ ರುಚಿಯಾಗಿದೆ. ನೀವು ಸಹಿತ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಸುಮ್ಮನೆ ಟೈಮ್ ಪಾಸಿಗೆ ಸ್ನ್ಯಾಕ್ಸಿಗೆ ನೀವು ಮಾಡ್ಕೊಂಡು ತಿಂದಿರಲ್ಲ, ಆ ಟೈಮಿಗೆ ಚೆನ್ನಾಗಿರುತ್ತೆ ಇದು ಮಾಡ್ಕೊಂಡು ತಿನ್ನೋದಕ್ಕೆ. ಸೊ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.